ಗುರುಗಳೇ, ಇನ್ನು ನಾವು ರಾತ್ರಿಯನ್ನ ಉಪಯೋಗಿಸ್ತಿರ್ತಕ್ಕಂಥದ್ದಲ್ಲಿ ನಾವು ಮಾಡ್ತಿರೋ ತಪ್ಪಾದ್ರೂ ಏನು ಗುರುಗಳೇ? ಏನು ಗುರುತಿಸ್ಬೇಕು, ನಾವು ಏನು ಸರಿಪಡಿಸ್ಕೋಬೇಕಾಗಿದ್ರೆ? ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ವಿಷವನ್ನು ತೆಗಿಬೇಕಾ ಬೇಡವಾ? ತೆಗಿಬೇಕು ಗುರುಗಳೇ. ವಿಷ ಎಲ್ಲಿದೆ ಅಂತ ಹೇಳಿದೆ. ಹೌದು. ನಮ್ಮ ಕರಳಲ್ಲಿ ವಿಷ ಇದೆ ಅಂತ ಒಪ್ಕೋಬೋದಾ ಇಲ್ವಾ? ಕರಳಲ್ಲಿ ಬೇಡದೇ ಇರೋದು, ಹೊರಗೋಗದೆ ಇರತಕ್ಕಂಥದ್ದು ಉಳ್ಕೊಂಡಿರುತ್ತೆ, ಇದೆ ಅಂತ ಒಪ್ಕೋಬೋದಾ ಇಲ್ವಾ? ಒಪ್ಕೋಬೋದು ಗುರುಗಳೇ. ಅದೇ ವಿಷ. ಯಾಕೆಂದರೆ ನಮಗೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ, ಪ್ರಾಣ ಮತ್ತು ಅಪಾನ, ಮೇಲ್ಭಾಗದಾಗ ಇರ್ತಕ್ಕಂಥ ಉಸಿರಾಟ, ಕೆಳಭಾಗದಲ್ಲಿ ಬರ್ತಕ್ಕಂಥ ಹೋಗ್ತಾ ಇರ್ತಕ್ಕಂಥ ನಮಗೆ ಬೇಡದೇ ಇರತಕ್ಕಂಥ ವಿಷ. ಆದರೆ ಭಗವಂತ ಎರಡರಲ್ಲೂ ಇದ್ದಾನೆ. ನಮ್ಮ ಉಸಿರಾಟದಲ್ಲಿ ಮಾತ್ರ ದೇವರಿದ್ದಾನೆ ಅಲ್ಲ. ಕೆಳಭಾಗದ್ದು ಹೇಳೋದು ನಾಚಿಕೆ, ಅದೆಲ್ಲ ಹೆಂಗೆ ಹೇಳ್ಕೊಳ್ಳೋದು ಅಂದರೆ ಅದರಲ್ಲೂ ಭಗವಂತನಿದ್ದಾನೆ. ಅದಕ್ಕೆ ಪ್ರಾಣಾಪಾನ ಅಂತ ಹೇಳಿದ್ದು. ಪ್ರಾಣ ಬೇರೆ, ಅಪಾನ ಬೇರೆ ಇಲ್ಲ ಅಲ್ಲಿ. ಓಕೆ, ಎರಡು ಒಂದೇ. ಪ್ರಾಣಾಪಾನ ಈ 5 ಅಕ್ಷರದಲ್ಲಿ ಪಂಚಭೂತಗಳಿರತಕ್ಕಂಥ ಶಕ್ತಿಯನ್ನು ಭಗವಂತ ಆ ಒಂದು ಪ್ರಾಣದಲ್ಲಿ ಆತ್ಮದ ರೀತಿಯಲ್ಲಿ ಪ್ರಜ್ಞಾಸ್ಥಿತಿಯಲ್ಲಿ ವಾಸ ಮಾಡ್ತಾರೆ ನಮ್ಮ ಹೃದಯದಲ್ಲಿ. ಹೃದಯದಲ್ಲಿ ವಿಷ ತುಂಬಿರ್ತಕ್ಕಂಥ ವಿಚಾರ ಏನು ಅಂದರೆ, ನಮ್ಮ ಉಸಿರಾಟದ ಒಂದು ವಿಷ ಹೃದಯದಲ್ಲಿ ತುಂಬ್ತಾ ಇದೆ. ಕಾರಣ, ಉಸಿರಾಟಕ್ಕೂ ಹೃದಯಕ್ಕೂ ಸಂಘರ್ಷ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇಲ್ಲ. ನಮ್ಮ ಉಸಿರಾಟಕ್ಕೂ ಹೃದಯಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಈ ಸತ್ಯವನ್ನು ಯಾವ ಕಾರಣಕ್ಕೂ ಯಾರು ಹೇಳ್ತಾ ಇಲ್ಲ. ಯಾಕೆ ಮ್ಯಾಚ್ ಆಗ್ತಾ? ಹೇಳ್ತೀನಿ. ಉಸಿರಾಟಕ್ಕೂ, ಇನ್ನೊಮ್ಮೆ ಬರ್ಕೊಳ್ಳಿ ದಯವಿಟ್ಟು, ಯಾರೇ ಆಗಲಿ ಮೆಸೇಜ್ ಕಳಿಸ್ಬೋದು. ಉಸಿರಾಟಕ್ಕೂ ನಮ್ಮ ಹೃದಯಕ್ಕೂ ಸಂಘರ್ಷ ಅಂದರೆ ಜಗಳವಾಡುತ್ತಿದ್ದೀವಿ, ಎರಡೂ ಜಗಳ ಆಡ್ತಾ ಇದೆ ಅಂತ ಅರ್ಥ ನಿಮ್ಮ ಭಾಷೆಯಲ್ಲಿ. ಹೃದಯ ಜಗಳ ಆಡಕ್ಕೆ ಒಪ್ಕೊಳ್ಳಲ್ವಲ್ಲ. ಹೇಗೆ ಜಗಳ ಆಡ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮನೋರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಮಕ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ ಸರ್, ನಮಸ್ತೆ. ನಾರಾಯಣ, ಹೇಳಿಮ್ಮ, ಏನು ಓದಿದ್ದೀರಾ? ಸರ್, ನಾನು ಡಿಪ್ಲೊಮಾ ಓದಿದ್ದೀನಿ, ಮನು ಅಂತ ಹೇಳಿ. ಓಕೆ, ಏನು ಮಾಡ್ತಿದ್ದೀರಾ ತಾವು? ಸರ್, ಇವಾಗ ನಾನು ಜಾಬ್ ಮಾಡ್ತಾ ಇದ್ದೆ ಸರ್. ಇವಾಗ ಜಾಬ್ ಇಲ್ಲ, ಸರ್ಚ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಓಕೆ ಓಕೆ, ಏನಾಗಬೇಕಿತ್ತು ಹೇಳಿ. ಅದೇ ಸರ್, ಏನಕ್ಕೆ ಎಲ್ಲಿಯಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾ, ಅದಕ್ಕೋಸ್ಕರ. ನಿಮ್ಗೆ ಇದೆಲ್ಲ ನಂಬಿಕೆ ಇದೆಯಾ? ಹಾಂ ಸರ್, ನಂಬ್ತೀವಿ. ಅದಕ್ಕೆ ಯಾವುದು ಅಲ್ಲ, ಒಂದು ನಿಮಿಷ. ನಂಬ್ತೀವಿ ಅಂದರೆ ಏನು ನಂಬಬೇಕು ಅಂತ ವಿಚಾರ. ಯಾವ್ದು ನಂಬಬೇಕು? ದೇವ್ರು ನಂಬಬೇಕು ಅಂತನಾ? ಯಾವ್ದು ನಂಬಬೇಕು? ದೇವ್ರು ನಂಬ್ತೀವಿ ಇವಾಗ. ಅಲ್ಲ, ಒಂದು ನಿಮಿಷ. ದೇವರು ನಮ್ಮಲ್ಲಿದ್ದಾನ, ಗುಡಿಯಲ್ಲಿದ್ದಾನ? ಸರ್, ನಾವ್ ಹೆಂಗೆ ನಮ್ಮ ಮನಸ್ಸಲ್ಲಿ ನಾವ್ ಹೆಂಗೆ ತಿಳ್ಕೊಂತೀವಿ ಹಾಗೆ ಸರ್. ಅಲ್ಲ, ನೀವ್ ಹೇಳಿ, ನಿಮ್ಮ ಪ್ರಕಾರ ಹೇಳಿ. ದೇವ್ರ ಗುಡಿನೂ ಇಲ್ಲ, ನಾವ್ ಅನ್ಕೊಂಡಂಗೆ ಇದೆ ಸರ್. ಎಲ್ಲ ನಾವೇನ್ ಅನ್ಕೊಂತೀವಿ ಆ ರೂಪದಲ್ಲೇ ಇದೆ. ಅದು ತಪ್ಪು. ನಮ್ಮಲ್ಲಿ ಈ ಸೋಮಾರಿತನ ಹೋಗ್ಬೇಕು. ನಮ್ಮ ಅನಿಸಿಕೆ ತಕ್ಕಂತೆ ಜೀವನ ಅಲ್ಲ. ಓಕೆ. ನಮ್ಮ ಉಸಿರಾಟದಲ್ಲಿ ಭಗವಂತನಿದ್ದಾನೆ ಅನ್ನೋದು ಅಷ್ಟು ಸತ್ಯ ತಿಳ್ಕೊಳ್ಳೋವರೆಗೂ ನಮಗೆ ಜೀವನದಲ್ಲಿ ಅಕೌಂಟ್ ಓಪನ್ ಆಗಕ್ಕಿಲ್ಲ. ನಮ್ಮ ಉಸಿರಾಟದಲ್ಲಿ ಭಗವಂತನಿದ್ದಾನೆ, ಒಪ್ಕೋತೀರಾ ಇಲ್ವಾ? ಇದ್ದಾನೆ ಸರ್. ಹಾಗಿದ್ಮೇಲೆ ಎಲ್ಲಾದ್ರಲ್ಲೂ ಇದ್ದಾನೆ ಅಂತ ಯಾಕೆ ಸುಳ್ಳು ಸುಳ್ಳು ಹೇಳೋದು? ಅರೆ, ನೇರವಾಗಿ ಸತ್ಯವಾಗಿ ಮಾತಾಡೋಣ, ಸತ್ಯವಾದ ವಿಚಾರ ತಿಳ್ಕೊಳ್ಳೋಣ. ಸುಮ್ಮನೆ ಅಂದಾಜಾಗಿ ಯಾರೋ ಹೇಳಿದ್ರು ಕೂತ್ಕೊಂಡು ಪುಕ್ಸಟ್ಟೆಯವರು ಅಂದ್ಬಿಟ್ಟು ಅವ್ರು ಹೇಳೋದೆಲ್ಲ ಕೇಳ್ಕೊಂಡು ಪುಸ್ತಕ ಓದ್ಬಿಟ್ಟು ಇಲ್ಲದ್ದೆಲ್ಲ ಅಂಟಿಸ್ಕೊಳ್ತಾ ಇರೋದಕ್ಕೆ ನಮ್ಮ ಜೀವನದಲ್ಲಿ ನಾವು ಯಾವುದು ಸ್ಥಿರವಾಗಿ ಕೆಲಸ ಆಗಲಿ, ನೆಮ್ಮದಿ ಆಗಲಿ, ಆರೋಗ್ಯ ಆಗಲಿ, ಕುಟುಂಬ ಆಗಲಿ, ದಾಂಪತ್ಯ ಆಗಲಿ, ಒಂದಕ್ಕೂ ಕ್ಲಾರಿಟಿ ಇಲ್ಲ. ಯಾಕೆ ಅಂದರೆ ಈ ಕಿತ್ತೋಗಿರೋ ಎಜುಕೇಷನ್ ಅಂತ ಒಂದನ್ನು ಹಿಡ್ಕೊಂಡು, ಯಾಕೆ ಪದ ಹೇಳ್ತೀನಿ ಅಂದರೆ, ಎಜುಕೇಷನಿಂದ ಎಲ್ಲವೂ ಸಿಗುತ್ತೆ ಅಂತಕ್ಕಂಥ ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಅಜ್ಞಾನತ್ವದಲ್ಲಿ ನಾವು ಮುಳುಗೋಗಿದ್ದೀವಿ. ವಿದ್ಯೆ ಅಂತಕ್ಕಂಥದ್ದು ಭಗವಂತ ಪ್ರತಿಯೊಬ್ಬರು ಕೊಡಬೇಕಾದಂಥ ಒಂದು ವರ, ಅದು ವಿದ್ಯೆ. ಆ ವಿದ್ಯೆಯನ್ನು ವರ ಮಾಡ್ಕೊಂಡಿಲ್ಲ, ನಾವು ದುರಾಡಳಿತಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಹಣ ಸಂಪಾದನೆ ಮಾಡೋಕ್ಕೆ ಬಳಸ್ತಾ ಇದ್ದೀವಿ ವಿದ್ಯೆಯನ್ನು. ಕೆಲಸ ತೊಗೊಳಕ್ಕೋಸ್ಕರ ವಿದ್ಯೆ ತೊಗೋತಾ ಇದ್ದೀವಿ. ಮಕ್ಕಳಿಗೂ ಅದನ್ನೇ ಕೊಡ್ತಾ ಇದ್ದೀವಿ, ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಅಂದರೆ ಜೀವನದಲ್ಲಿ ನಮಗೆ ಬದುಕಿನ ಮೌಲ್ಯ ಯಾವುದು ಅಂತ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಇದು ಕಾಲೇಜು ಶಿಕ್ಷಣದಲ್ಲಿ ಇಲ್ಲ, ಪುಸ್ತಕದಲ್ಲಿ ಬರೋದೇ ಇಲ್ಲ. ಅಂದಮೇಲೆ ಬದುಕಿ ಆಗಿದ್ದು ಅಂದಾಜಲ್ಲಿ ಮಾತಾಡೋದು. ನಡೀತಾ ಇರೋದೇ ಅದೇ ಅಲ್ವಾ ಸರ್? ಅಲ್ಲ, ಬೇರೆಯವ್ರ ವಿಷಯ ಬಿಡಿ, ನೀವು ಬದುಕೋದು ನೋಡಿ, ಇದೇ ತಪ್ಪು. ಈಗ ನಿಮಗೆ ಕೋಚಿಂಗ್ ಮಾಡ್ತಾ ಕೂತ್ಕೊಂಡ್ರೆ 3 ತಿಂಗಳಾಗತ್ತೆ. ನಾವು ಈ ಪಕ್ಕದ ಮನೆಯವ್ರು ನೋಡೋದು ಮೊದಲು ಬಿಡಬೇಕು. ನಮ್ಮ ಬದುಕು ನಮ್ಮದು. ಪಕ್ಕದ ಮನೆಯವರು ಕಳ್ತನ ಮಾಡಿ ಬದುಕ್ತಾನೆ, ನಾವು ಮಾಡೋಕ್ಕಾಗಲ್ಲ. ನಾವಾಗೇ ಬದುಕಬೇಕು. ದಯವಿಟ್ಟು ನೀವು ಒಂದು ತಿಳ್ಕೊಳ್ಳಿ. ಕಂಪೇರ್ ಎಲ್ಲ ಮಾಡಲ್ಲ ಸರ್ ನಾವು. ಒಂದು ನಿಮಿಷಪ್ಪ, ನಾನು ನಿಮ್ಗೆ ಹೇಳ್ತಾರ ಜನರಲ್ ಆಗಿ ಮಾತಾಡ್ತೀನಿ.
ಮಖ ನಕ್ಷತ್ರದಲ್ಲಿ ನಾನು ಏನಕ್ಕೆ ಹುಟ್ಟಿದೆ ಅಂತ ಫಸ್ಟು ನೀವು ತಿಳ್ಕೋಬೇಕಿತ್ತು. ಓಕೆ. ಯಾಕೆ ಇದು ಮಖ ನಕ್ಷತ್ರದಲ್ಲಿ ಹುಟ್ಟುವಂಥ ಲೆಕ್ಕಾಚಾರ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಇದ್ರ ಸತ್ಯ ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಹುಟ್ಟಿದ್ದು ಯಾಕೆ, ನಾನು ಮಾಡಬೇಕಾದದ್ದು ಏನು, ಆ ಸತ್ಯಕ್ಕಿನ್ನೂ ಉತ್ತರನೇ ಯಾರಿಗೂ ಗೊತ್ತಾಗಿಲ್ಲ. ಏನು ಹುಟ್ಟಿದೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಹೆಂಗ್ರಿ ಬದುಕ್ತೀರಾ? ಇದು ನಕ್ಷತ್ರ ತೋರಿಸುತ್ತೆ. ಏನು ತೋರಿಸುತ್ತೆ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ? ನಮ್ಮ ತಂದೆ ಇಲ್ಲ ಸರ್. ಎಷ್ಟು ವರ್ಷ ಆಯಿತು? ಇವಾಗ ರೀಸೆಂಟಾಗಿ ಸರ್ ಆಯ್ತು. ಎಷ್ಟು ವರ್ಷ ಆಯಿತು ಈಗ ರೀಸೆಂಟ್ ಅಂದರೆ? ಇನ್ನೂ 3 to 4 months ಆಯ್ತು ಸರ್. 4 ತಿಂಗಳು. ಏನಾಗಿತ್ತು ಅಪ್ಪಂಗೆ? ಹಂಗೆ ಪ್ರಾಬ್ಲಮ್ ಆಯ್ತು ಸರ್ ಸ್ವಲ್ಪ ವೆಹಿಕಲಲ್ಲಿ. ಸೊ ಆ ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಬೇಜಾರಾಯ್ತಲ್ಲ, ನಮ್ಮ ತಂದೆಗೆ ಈ ಥರ ಆಗಬಾರ್ದಾಗಿತ್ತು ಸಾವು ಅಂತ. ಹೌದು. ಇದೇ ಸತ್ಯ, ಇದೇ ಕ್ವಶನ್. ಮಖ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ತಂದೆಗೆ ಏಳಿಗೆ ಇಲ್ಲದ ಕಾರಣ, ತಂದೆ ಅವರ ತಂದೆ 3 ತಲೆಮಾರಿಂದ ಕೂಡ ಇವರಿಗೆ ವಂಶಕ್ಕೆ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೇ ಇರುವ ಕಾರಣ, ವಂಶದಲ್ಲಿ ಏಳಿಗೆ ಇಲ್ಲದೆ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಏನೇ ಓದಿದ್ರು ಎಷ್ಟೇ ವಿಚಾರ ಇದ್ರೂ ಯಾವುದು ಕೈ ಸಿಗದೆ ಸುಮ್ಮನೆ ಅನಾಥರಂತೆ ಇರಬೇಕಾಗತ್ತೆ. ಮಖ ನಕ್ಷತ್ರದ ಸತ್ಯಾಂಶ.